ನಿನ್ ಗಂಟೆ ಹೊಡಿತು ಗುರು. ಅರೆ ಇವ್ರಿಗೆ ಬ್ಯಾಟಿಂಗ್ ಯಾರು ಕಲ್ಸ್ಕೊಟ್ಟಿದ್ದು? ಈಗ ಬಾಲಿಂಗು ನೋಡ್ಬಿಡು ರೇಷ್ಮೆ ಬಟ್ಟೆಯಲ್ಲಿ. ಗುರು ಗಂಟಲ್ ಕಾಪಾಡಿ, ಔಟ್ ಆಗ್ತಾ ಇದ್ದೀನಿ. ಹೊಡಿಯೋದಕ್ಕೆ ಡೀಲ್ ಆಗಿರೋದು, ಕಾಪಾಡೋದಕ್ಕೆ ಎಕ್ಸ್ಟ್ರಾ ದುಡ್ಡಾಗುತ್ತೆ. ಗಂಟೆ ಹೊಡ್ಕೊಂಡು ಕೊಡ್ತೀನಿ, ಆದ್ರೆ ನಾವ್ ಈ ಮ್ಯಾಚಿನ ಸೋಲ್ದೇ ಇರೋ ತರ ನೋಡ್ಕೊಳ್ಳಿ ಪ್ಲೀಸ್. ದೂರ ಹೋಗಿ. ಓಯ್, ಈಗ ನಿಮ್ ಸರ್ದಿ. ಹೆಂಗೆ ಹೆಂಗೆ ಇವನನ್ನ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಹನಿನ ಕರ್ಕೊಂಡು ಹೋಗೋಣ. ಬನ್ನಿ, ಹನಿನ ಕಾಪಾಡು. ಹಿಡೀರಿ ಅವ್ರನ್ನ. ಅರೆ ನಾವ್ ಹಿಟ್ ವಿಕೆಟ್ ಹಾಕ್ಬಿಟ್ಟಿದೀವಿ, ಅಲ್ಲಾಡಕ್ಕೂ ಆಗ್ತಾ ಇಲ್ಲ. ಏಯ್, ನಾನ್ ಹೇಳಿದ್ದು ಹಿಡೀರಿ ಅವ್ರನ್ನ ಅಂತ. ಹೇ, ಅವರು ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ವರ್ಲ್ಡ್ ಚಾಂಪಿಯನ್ ಮುಂದೆ ಮ್ಯಾಚ್ ಆಡೋ ಅವಶ್ಯಕತೆ ಏನಿದೆ ನಮ್ಗೆ? ಇವತ್ತಿನ ಮ್ಯಾಚ್ ಫೈನಲ್ ಆಗಿರುತ್ತೆ. ನಾನ್ ಸಾಬೀತ್ ಮಾಡ್ತೀನಿ ನಾನೇ ಬೆಸ್ಟ್ ಅಂತ. ಮತ್ತೆ ನಿಮಗೆ ಆ ಜಮೀನ್ ಕೂಡ ಸಿಗುತ್ತೆ. ನಡೀರಿ ನನ್ ಜೊತೆ ಗಂಟೆ ಹೊಡ್ಕೊಂಡು. ಹನಿ 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 ಎದ್ದೇಳೋ ಹನಿ.
ಎದ್ದೇಳು ಹನಿ, ಎದ್ದೇಳು. ನಾನ್ ಹೇಳಿದ್ದೆ ನಿಮ್ಗೆ ವಾಪಸ್ ಹೋಗಿ ಅಂತ, ನೀವು ನನ್ ಮಾತ್ ಕೇಳಲಿಲ್ಲ. ನಮ್ಮನ್ನ ಉಳ್ಸೋಕೋಸ್ಕರ ಇವನ್ ಕತೆ ಹೀಗಾಗಿದೆ ರೇಷ್ಮೆ ಬಟ್ಟೆಲಿ. ನೋಡಿ ನನ್ ಹನಿ ಸ್ಥಿತಿ ಏನಾಗಿದೆ ಅಂತ. ತಾತ ಅವ್ರೆ, ಹನಿ ಸರಿ ಹೋಗ್ತಾನೆ, ಅನ್ಮಾನನೇ ಬೇಡ. ಅಯ್ಯೋ ಗುರಿ ಗಂಟಾಲ್ದು, ಗಂಟಿ ಗುಡಿಯಾಲ್ಗಳ ಯುದ್ಧ ಇದು. ಇದರಿಂದ ಯಾರು ತಪ್ಪಿಸ್ಕೊಳಕ್ ಆಗ್ತಿರ್ಲಿಲ್ಲ. ಶೇರ್ ಸಿಂಗ್ ಒಬ್ನೇ ಇದ್ದಿದ್ದು ಇವನನ್ನ ಎದುರಿಸೋದಕ್ಕೆ. ಗರ್ಜಿಸ್ತಾ ಇವನು ತುಂಬಾ ಚಿಕ್ಕ ಹುಡುಗ, ಶೇರ್ ಸಿಂಗ್ ಅಲ್ಲ ಇಂಥ ಯುದ್ಧನ ಎದುರಿಸೋದಕ್ಕೆ. ನಾವಿವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ಎಲ್ಲ ಸರಿ ಹೋಗುತ್ತೆ ತಾತ ಅವ್ರೆ. ಏನು ಆಗೋದಿಲ್ಲ, ಏನು ಆಗೋದಿಲ್ಲ. ಚಮತ್ಕಾರ ಆಗಿದ್ರೆ ತಾತ ಅವ್ರೆ, ಈಗ್ಲೂ ಚಮತ್ಕಾರ ಆಗತ್ತೆ. ಒಬ್ಬ ಅಂತೂ ಹೋದ, ಇನ್ನು ಉಳಿದಿರೋದ್ ನೀವು 3 ಜನ. ಗಂಟೆ ಹೊಡ್ಕೊಂಡು. ನಿನ್ನಿಂದ ನಮ್ಮ ಹನಿಗೆ ಈ ತರ ಆಗಿದೆ, ನಿನ್ನನ್ನಂತೂ ಸುಮ್ನೆ ಬಿಡಲ್ಲ ಗುರು ಗಂಟಾಲ್. ನಾವೀಗ ನಿನ್ಗೆ ಬ್ಯಾಂಡ್ ಬಾರಿಸ್ತೀವಿ, ಅದು ಕೂಡ ಗಂಟೆ ಹೊಡಿತಾನೆ, ಅನುಮಾನನೇ ಬೇಡ. ತುಂಬಾ ಮಾತಾಡ್ತೀರಾ, ಈಗ್ಲೇ ನಿಮ್ಮನ್ನೆಲ್ಲ ರಿಟೈರ್ಡ್ ಹೈಟ್ ಮಾಡ್ಬಿಡ್ತೀವಿ. ಟೀಮ್ ರೆಡಿ? ಅಟ್ಯಾಕ್! ಇವರೆಲ್ಲ ಒಳ್ಳೆ ಫಾರ್ಮ್ ಅಲ್ಲಿರೋ ಬ್ಯಾಟ್ಸ್ಮನ್ ಗುರು, ನೀವೇ ಇವ್ರ ವಿಕೆಟ್ ನ ಡೌನ್ ಮಾಡಿ. ತಗೊಳ್ರಿ. ಓಡ್ ಹೋಗಿ ಮಕ್ಳೇ, ಈ ರಾಕ್ಷಸನ್ ಜೊತೆ ಯುದ್ಧ ಮಾಡಕ್ ಆಗಲ್ಲ. ದೊಡ್ಡವ್ರ ಮಾತ್ ಕೇಳ್ಬೇಕು ಅಂತಾರೆ, ಈ ಮುದಿ ಬೆಕ್ಕು ಸರಿಯಾಗಿ ಹೇಳ್ತಿದೆ. ಗಂಟೆ ಹೊಡ್ಕೊಂಡು. ಗಂಟೆನ ನಾವು ನಿನ್ಗೆ ಹೊಡಿತೀವಿ.
ಇವನ್ ಇಷ್ಟ ಬೇಗ ಸರಿ ಹೆಂಗಾದ? ಮಗು ಹನಿ ಇದೇಗಾಯ್ತು? ಈಗ ನಿನ್ ಸರ್ತಿ ಗುರು ಗಂಟಾಲ್. ಹನಿಗೆ ಸಹಾಯ ಬೇಕಿದೆ. ಮಗು ಹನಿಗೆ ಯಾರ್ ಸಹಾಯ ಬೇಕಿತ್ತೋ ಅವರಿಂದ ಸಹಾಯ ಬಂದಾಗಿದೆ. ಗರ್ಜಿಸ್ತಾ ಹನಿ ಹನಿ ಕ್ಷಮಿಸ್ಬಿಡು ನನ್ನ, ಕ್ಷಮಿಸ್ಬಿಡು. ಹನಿ ಬಿಟ್ಬಿಡು ಅವ್ನ. ಇವನು ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ. ಕ್ಷಮಿಸ್ಬಿಡು ಇವನನ್ನ ಶೇರ್ ಸಿಂಗ್. ಇದ್ ನನ್ಗೇನಾಗೋಗಿತ್ತು? ಓಯ್ ಹನಿ, ಅದ್ಭುತವಾಗಿತ್ತು ರೇಷ್ಮೆ ಬಟ್ಟೆಯಲ್ಲಿ. ನನ್ನ ಕ್ಷಮಿಸ್ಬಿಡಿ. ನನಗ್ ಗೊತ್ತಾಯ್ತು ಶಕ್ತಿನ ಬೇರೆಯವ್ರು ಒಳ್ಳೇದಕ್ಕೋಸ್ಕರ ಬಳಸ್ಬೇಕು ಅಂತ. ಇವತ್ತಿಂದ ಈ ಜಾಗದ ರಕ್ಷಣೆ ನನ್ನ ಜವಾಬ್ದಾರಿ. ಇವಾಗ ಈ ಕ್ರಿಕೆಟ್ ಗ್ಯಾಂಗ್ ಇಲ್ಲಿ ಸ್ಟೇಡಿಯಂ ಮಾಡೋಕ್ಕಾಗೋದಿಲ್ಲ. ಹನಿನೇ ಇವ್ರಿಗೆ ಈಗೆಲ್ಲ ಮಾಡಿರೋದು. ಇವನು ಕೂಡ ತಿಂಗ್ಳುಗಟ್ಲೆ ಕ್ರಿಕೆಟ್ ಆಡೋ ಹಾಗಿಲ್ಲ. ಅನ್ಮನನೇ ಬೇಡ. ಹನಿ ನೀನು ನಮ್ ಪ್ರಾಬ್ಲಮ್ ನ ಬಗೆಹರಿಸ್ಬಿಟ್ಟೆ. ಗರ್ಜಿಸ್ತಾ ತಾತ ಚೆನ್ನಾಗ್ ಗರ್ಜಿಸ್ತೆ ಅಲ್ವಾ ನಾನು? ಆದ್ರೆ ನಂತರ ಮಾತ್ರ ಅಲ್ಲ, ಗರ್ಜಿಸ್ತಾ ಇದ್ದೆ ನಾನು ಯೌವನದಲ್ಲಿ.